ಎಲ್ಲ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ. ನಾನು ಅಲ್ಮಾಸ್. ಇವತ್ತು ಕ್ಲಾಸ್ 6 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲಾಸ್ 6 ಅಲ್ಲಿ ನಾವು ಕಲಿಯೋಣ ಬಾರ್ಡರ್ ಹಾಕೋದು. ಬಾರ್ಡರ್ ಎಲ್ಲ ಮೆಹಂದಿ ಡಿಸೈನ್ ಅಲ್ಲಿ ತುಂಬಾ ಅವಶ್ಯಕ. ಹಾಗಾಗಿ ಇವತ್ತು ನಾನು ಹೇಳಿದ್ದೆ 8 ದಿನದಲ್ಲಿ ಇಂಡೋ ಅರೇಬಿಕ್ ಬೆಲ್ಟ್ ನ ಹಾಕೋದು ಕಲಿತೀರಾ ಅಂತ. ಇವತ್ತು ಕ್ಲಾಸ್ 6 ಇದೆ, ನಾಳೆ ಕ್ಲಾಸ್ 7, 8 ಅಲ್ಲಿ ನಾನು ಹೇಳ್ತೀನಿ ಡಿಸೈನ್ ಹೇಗೆ ಸೆಟ್ ಮಾಡೋದು ಅಂತ. ತುಂಬಾ ಬಿಗಿನರ್ಸ್ಗೆ ಕ್ಲಾಸ್ ಡಿಸೈನ್ ಹೇಗೆ ಸೆಟ್ ಮಾಡೋದು ಅದು ಗೊತ್ತಿರಲ್ಲ. ಹಾಕ್ತಾನೆ ನಿಂತು ಹೋಗ್ತಾರೆ, ಏನ್ ಮುಂದೆ ಹಾಕಬೇಕು ಅಂತ ಗೊತ್ತಾಗ್ತಿರಲ್ಲ. ಹಾಗಾಗಿ ನಾನು ಡಿಸೈನ್ ಅನ್ನ ಸೆಟ್ ಮಾಡೋದು ಹೇಳ್ತೇನೆ. ಮತ್ತೆ ನನ್ನ ಚಾನಲ್ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಒಂದು ಹಿಂದಿ ಒಂದು ಕನ್ನಡ. ಸೇಮ್ ವಿಡಿಯೋ ಇರುತ್ತೆ, ಸೇಮ್ ಡಿಸೈನ್ ಇರುತ್ತೆ, ಆದ್ರೆ ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಇನ್ನ ಮರಿಬೇಡಿ. ನಡೀರಿ ಸ್ಟಾರ್ಟ್ ಮಾಡೋಣ. ಬಾರ್ಡರಿಂದ ಸ್ಟಾರ್ಟ್ ಮಾಡೋಣ. ಈಗ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಇದು ಬಾರ್ಡರ್ ಫಸ್ಟ್. ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಈ ಥರ. ಮತ್ತು ನೆಕ್ಸ್ಟ್ ಲೈನ್ ಈ ಥರ ಡ್ರಾ ಮಾಡಿದೆ. ಲೈನ್ ಡ್ರಾ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಡ್ರಾ ಮಾಡಿ. ಮತ್ತು ಚಿಕ್ಕದಾದ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ಥರ ಚಿಕ್ಕದಾದ ಸ್ಕ್ಯಾಲಪ್ ಡ್ರಾ ಮಾಡ್ತಾ ಇದ್ದೀನಿ. ನೀವು ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ವಿಡಿಯೋ ಪಾಸ್ ಮಾಡಿ ಪ್ರಾಕ್ಟೀಸನ್ನು ಮಾಡಬಹುದು. ನೋಡಿ, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡಿದೆ. ಒಂದು ನಿಮಿಷ, ಸ್ವಲ್ಪ ತುಂಬ ಝೂಮ್ ಆಗಿದೆ. ಇದಕ್ಕಿಂತ ಸ್ಕ್ಯಾಲಪ್ ಎಷ್ಟು ಹಾಕಿದ್ದೀನಿ ನಾನು ಅದಕ್ಕಿಂತ ಚಿಕ್ಕದಿದೆ. ಹಾಗಾಗಿ ನೋಡಿ, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಸ್ಕ್ಯಾಲಪ್ ಎಲ್ಲ ವಿಡಿಯೋನಲ್ಲಿ ಅದೇ ಹೇಳೋದು ನಾನು, ಸ್ಕ್ಯಾಲಪ್ ತುಂಬ ಅವಶ್ಯಕ, ಎಲ್ಲ ಮೆಹಂದಿ ಡಿಸೈನಲ್ಲಿ ತುಂಬ ಅವಶ್ಯಕ ಸ್ಕ್ಯಾಲಪ್ ಅಂತ. ನೋಡಿ, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ದೊಡ್ಡದಾದ ಸ್ಕ್ಯಾಲಪ್. 3 ಥರದ್ದಿರುತ್ತೆ. ಒಂದು ತುಂಬ ಚಿಕ್ಕದು ಸ್ಮಾಲ್, ಒಂದು ಮೀಡಿಯಮ್, ಇದು ಲಾರ್ಜ್ ಅನ್ನಬಹುದು. ಇದು ಒಂಥರ ಸ್ವಲ್ಪ ಅಗಲವಾದ. ನೋಡಿ, ಈ ಥರ ಡ್ರಾ ಮಾಡ್ತಾ ಇದ್ದೀನಿ. ಈಗ ಥಿಕ್ ಲೈನನ್ನು ಹಾಕ್ತೀನಿ ನಾನು. ಈ ಥರ ಥಿಕ್ ಲೈನನ್ನು ಹಾಕ್ತೇನೆ. ಈ ಥರ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಫಿಲ್ ಮಾಡ್ಕೊಳ್ತಾ ಹೋಗೋಣ. ಗ್ಯಾಪ್ ಮಾತ್ರ ಎಲ್ಲೂ ಮೆಹಂದಿನಲ್ಲಿ ಬಿಡಬಾರ್ದು, ಸರಿನಾ? ಗ್ಯಾಪ್ ಫಿಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಫಿನಿಶಿಂಗಿಂದ ಫಿಲ್ ಮಾಡ್ಕೊಳ್ಳೋಣ. ಮೆಹಂದಿಯ ನಿಪ್ಪನ್ನು ಮಧ್ಯ ಕ್ಲೀನ್ ಮಾಡ್ತಾ ಇರಬೇಕು. ಇದು ಫಿನಿಶಿಂಗ್ ಲೈನ್. ಒಂದು ಚಿಕ್ಕದಾದ ಸ್ಕ್ಯಾಲಪ್ ನಾನು ಕೊಟ್ಟೆ. ನೋಡಿ, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಚಾನಲ್ಗೆ ನ್ಯೂ ಇದ್ದರೆ ಲೈಕ್ ಮಾಡಿ, ನ್ಯೂ ಇರಲಿ ಅಥವಾ ಓಲ್ಡ್ ಇರಲಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸರಿನಾ? ನನ್ನ ವಿಡಿಯೋ ಇಷ್ಟ ಆಗಿದರೆ. ಮತ್ತು ಈಗ ಬಾರ್ಡರ್ 2ಗೆ ಸೇಮ್ ಸಿಂಗಲ್ ಲೈನ್, ಮತ್ತು ಇನ್ನೊಂದು ಲೈನ್ ಡ್ರಾ ಮಾಡಿದೆ. ಮತ್ತು ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಮೆಹಂದಿ ಡ್ರಾ ಮಾಡ್ತಾ ಮಾತಾಡೋದೇ ಒಂದು ಪ್ರಶ್ನೆ, ಕಷ್ಟ. ಯಾಕಂದರೆ ಮೆಹಂದಿಯನ್ನು ಡ್ರಾ ಮಾಡುವಾಗ ನಮ್ಮ ಧ್ಯಾನ ಎಲ್ಲನೂ ಮೆಹಂದಿ ಮೇಲೇ ಇರುತ್ತೆ. ಏನು ಡ್ರಾ ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಾಯಿದ್ದೀವಿ ಅಂತ. ಇವಾಗ ಇನ್ನೊಂದು ಲೈನ್ ಡ್ರಾ ಮಾಡಿದೆ. ಮತ್ತು ಸ್ಕ್ಯಾಲಪ್ ಇದು ನೋಡಿ, ಇಲ್ಲಿ ಮೇಲ್ಭಾಗದಿಂದ ಸ್ಕ್ಯಾಲಪ್ ಹಾಕೋದು ಸ್ವಲ್ಪ ಕಷ್ಟ ಇರುತ್ತೆ ಬಿಗಿನರ್ಸ್ಗೆ. ನೋಡಿ, ಈಗ ಕೆಳಭಾಗದಲ್ಲಿ ಸ್ಕ್ಯಾಲಪನ್ನು ಹಾಕಿ ರೂಢಿ ಇರುತ್ತೆ, ಆದರೆ ಮೇಲ್ಭಾಗದಲ್ಲಿ ಸ್ಕ್ಯಾಲಪನ್ನು ಹಾಕುವಾಗ ಕಷ್ಟ ಇರುತ್ತೆ. ಯಾಕಂದರೆ ಗೊತ್ತಿರಲ್ಲ, ಹಾಕೋದು ಅಷ್ಟು ಪ್ರಾಕ್ಟೀಸ್ ಆಗಿರಲ್ಲ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಮೆಹಂದಿನಲ್ಲಿ ಬಂದೇ ಬರುತ್ತೆ ಅವಶ್ಯಕ. ಹಾಗಾಗಿ ನೋಡಿ, ಈ ಥರ ಮಧ್ಯದಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ಥರ ಒಂದು ಲೈನ್ ಡ್ರಾ ಮಾಡಿದೆ. ಮತ್ತು ಲೀಫ್ ಮೇಲ್ಭಾಗದಲ್ಲಿ ಒಂದು ಮತ್ತು ಕೆಳಭಾಗದಲ್ಲಿ ಒಂದು ಲೀಫನ್ನು ಡ್ರಾ ಮಾಡ್ತಾ ಇದ್ದೀನಿ. ಲೀಫನ್ನು ನೀವು ಕಲಿಬೇಕಂದ್ರೆ
ಸಿಂಗಲ್ ಲೀಫ್ ಎಲ್ಲ ಕ್ಲಾಸ್ 3 ಕ್ಲಾಸ್ 4ಅಲ್ಲಿ ಎಲ್ಲ ವೀಡಿಯೋಸ್ ಇದೆ, ನೀವು ಹೋಗಿ ನೋಡಿ. ಬಿಗಿನರ್ಸ್ ಇದ್ದರೆ ನನ್ನ ಚಾನಲ್ಗೆ ಇನ್ನು ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಷ್ಟು ಬೇಗ ಅರ್ಥ ಆಗಲ್ಲ ಒಂದು ಸತಿ ಬಾರ್ಡರ್ ನೋಡಿದ್ರೆ. ಹಾಗಾಗಿ ಕ್ಲಾಸ್ 1ಇಂದ ಅಟೆಂಡ್ ಮಾಡಿ ಮತ್ತು ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಬಹುದು ಆರಾಮಾಗಿ. ನೋಡಿ ಲೀಫನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ಥರ ಡ್ರಾ ಮಾಡಿದೆ. ಈಗ ಇದರ ಮಧ್ಯ ಲೈನನ್ನು ನಾನು ಡ್ರಾ ಮಾಡ್ತೀನಿ. 1 2 3 2 ಲೈನ್ ಅಥವಾ 3 ಲೈನ್, ಸಿಂಗಲ್ ಲೈನ್, ಮೂರನ್ನು ನೀವು ಹಾಕಬಹುದು. ಸಿಂಗಲ್ ಲೈನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, 2 ಲೈನ್ ಚೆನ್ನಾಗಿ ಕಾಣಿಸುತ್ತೆ, 3ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮೇಲೆ ಯಾವ ಥರ ಡ್ರಾ ಮಾಡ್ತೀರಾ, ಎಷ್ಟು ದೊಡ್ಡದಾಗಿರೋ ಲೀಫ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಡ್ರಾ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಗ್ಯಾಪನ್ನು ಫಿಲ್ ಮಾಡೋಣ. ನೋಡಿ ಈ ಥರ ಎಲ್ಲ ಗ್ಯಾಪನ್ನು ಫಿಲ್ ಮಾಡ್ಕೊಂಡು ಹೋಗೋಣ ಕ್ಲೀನಾಗಿ. ಒಂದು ಸ್ವಲ್ಪನೂ ಎಲ್ಲೂ ಬಿಡದ ಹಾಗೆ ಫಿಲ್ ಮಾಡ್ಕೊಂಡು ಹೋಗ್ತಾ ಇರೋಣ. ಈ ಥರ ನಾನು ಮಾತಾಡೋದು ಅಥವಾ ನನ್ನ ವಿಡಿಯೋ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕು ನೀವು, ಸರಿನಾ? ಆದ್ರೂ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಇಂಪ್ರೂವ್ ಆಗಿದೆ ಅಂದರೆ ಅದೇ ದೊಡ್ಡ ವಿಷಯ ಅನ್ಬೋದು. ಯಾಕಂದರೆ ಇನ್ನು ನಾನು ಚಾನಲ್ ಓಪನ್ ಮಾಡಿ 1 ವೀಕ್ ಆಗಿದೆಯೇನೋ ಅಷ್ಟೇ, ಮೇ ಬಿ 1 ವೀಕ್ ಅಥವಾ 15 ಡೇಸ್ ಆಗಿದೆ. ಅದರಲ್ಲಿ 3-4 ಡೇಸ್ ನಾನು ವಿಡಿಯೋ ಹಾಕಿಲ್ಲ. ನೋಡಿ ಮತ್ತೆ ಫಿನಿಶಿಂಗ್ ಲೈನನ್ನು ಡ್ರಾ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಧನ್ಯವಾದಗಳು ಎಲ್ಲರಿಗೂ. ಮತ್ತು ಬಾರ್ಡರ್ 3ನ ನಾವು ಡ್ರಾ ಮಾಡೋಣ. ಬಾರ್ಡರ್ 3ನಲ್ಲಿ ಸಿಂಗಲ್ ಲೈನ್ ಮತ್ತು ಇನ್ನೊಂದು ಲೈನ್ ಸ್ಕ್ಯಾಲಪ್ಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಚಿಕ್ಕದಾದ ಸ್ಕ್ಯಾಲಪ್ಪನ್ನು ಡ್ರಾ ಮಾಡ್ಕೊಂಡು ಹೋಗೋಣ. ಈ ಥರ ಸ್ಕ್ಯಾಲಪ್ಪನ್ನು ನಿಧಾನವಾಗಿ ಡ್ರಾ ಮಾಡ್ತಾ ಹೋಗೋಣ. ಕೋನ್ ನಿಪ್ಪನ್ನು ಪೇಪರ್ಗೆ ಟಚ್ ಮಾಡಿಕೊಂಡು ಡ್ರಾ ಮಾಡಬೇಕು, ಸರಿನಾ? ನೋಡಿ ಮತ್ತೆ ಇನ್ನೊಂದು ಸ್ಕ್ಯಾಲಪ್ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಅನ್ನಿಸ್ತಾ ಇರ್ಬೋದು ಇದು ಎಲ್ಲಿ ಯೂಸ್ ಆಗುತ್ತೆ ಮೆಹಂದಿನಲ್ಲಿ ಅಂತ. ಕಲ್ತ್ಕೊಳ್ಳಿ, ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೇನೆ, ಸರಿನಾ? ಇದು ಫಸ್ಟ್ ಕಲ್ತ್ಕೊಳ್ಳಿ. ಇವಾಗಲೇ ಯೋಚನೆ ಮಾಡಬೇಡಿ ಎಲ್ಲಿ ಯೂಸ್ ಆಗುತ್ತೆ, ಇದು ಎಲ್ಲಿ ಹಾಕಬೇಕು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಇದ್ದೀನಿ. ಲೈನ್ ಮತ್ತು ಡಾಟ್ ಕಲ್ತ್ಕೊಳ್ಳಿ. ಲೈನ್ ಮತ್ತು ಡಾಟ್, ಲೈನ್ ಡಾಟ್, ಲೈನ್ ಡಾಟ್. ಈ ಥರ ಇದು ಒಂಥರ ಬಾರ್ಡರ್. ಈ ಥರ ಲೈನ್ ಹಾಕೋದು, ಡಾಟ್. ಲೈನ್ ಹಾಕುವಾಗನೇ ಸೊಟ್ಟ ಹಾಕಬಾರ್ದು, ಸ್ಟ್ರೈಟಾಗಿ ಲೈನ್ ಹಾಕಬೇಕು ಫಿನಿಶಿಂಗಿಂದ. ಆವಾಗಲೇ ಮೆಹಂದಿ ಕಾಣಿಸೋದು. ಲೈನ್ ಡಾಟ್, ಈ ಥರ ಲೈನ್ ಡಾಟ್, ಸರಿನಾ? ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಇವಾಗ ಥಿಕ್ ನೋಡಿ ಏನು ಮಾಡಿದ್ದೀನಿ, ನಾನು ಫಸ್ಟ್ನೇ ಲೈನ್ ಸ್ವಲ್ಪ ಕ್ರಾಸ್ ತಗೊಂಡಿದ್ದೀನಿ. ಸೊ 2ನೇ ಲೈನು ಕ್ರಾಸೇ ಬರುತ್ತೆ, ಸ್ಕ್ಯಾಲಪ್ಪೂ ಕ್ರಾಸೇ ಬರುತ್ತೆ, ಯಾಕಂದರೆ ಫಸ್ಟೇ ಕ್ರಾಸ್ ತಗೊಂಡಿದ್ದೆ. ಹಾಗಾಗಿ ನಾವು ಕ್ರಾಸ್ ಏನಾದರೂ ತಗೊಂಡ್ರೆ ಇವಾಗ ಲೈನ್ ಡಾಟ್ ಹಾಕಿದ್ದೀನಲ್ಲ ಅದು ಸ್ವಲ್ಪ ಬರ್ತಾ ಉದ್ದ ಆಗಿದೆ. ಕೈ ಮೇಲೆ ಹಾಕಿಬಿಟ್ಟು ಏನಾದರೂ ನಾವು ನೋಡ್ಕೊಳ್ಲಿಲ್ಲ, ಡಿಸೈನ್ ಮುಂದೆ ಹೊರಟೋದ್ವಿ ಅಂದರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಅಳಿಸ್ಬಿಟ್ಟು ಹಾಕಿದ್ರೆ ಒಳ್ಳೆಯದು, ಬೇಗ ನೋಡಿಕೊಂಡ್ರೆ. ಹಾಗೂ ನೋಡ್ಕೊಳ್ಲಿಲ್ಲ, ಹಾಕಿಬಿಟ್ಟಿದ್ದೀವಿ, ಇವಾಗ ಆ ಜಾಗದಲ್ಲಿ ಅಳ್ಸೋಕ್ಕಾಗಲ್ಲ ಅನ್ನೋದಿರುತ್ತೆ. ಯಾಕಂದರೆ ಕಸ್ಟಮರ್ ಒಂದೊಂದು ಥರ ಒಬ್ಬೊಬ್ರು ಇರ್ತಾರೆ. ಸೊ ಅಳಿಸಿದ್ರೆ ಏನೋ ಒಂಥರ ತಿಳ್ಕೊಳ್ತಾರೆ, ಬರುತ್ತೋ ಇಲ್ವೋ ಒಂಥರ ಅವರೇ. ಸೊ ಹಾಗಾಗಿ ಆ ಸಿಚುವೇಷನಲ್ಲಿ ನೀವು ಕ್ಲೈಂಟನ್ನು ಹ್ಯಾಂಡಲ್ ಮಾಡುವಾಗ ಹಾಕ್ತಾನೆ ಟ್ರಿಕ್ಕಿಂದ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಹೊರಟೋಗ್ಬೇಕು. ನೋಡಿ ನಮಗೆ ಗೊತ್ತೇ ಆಗ್ತಾಯಿಲ್ಲ, ನಾನು ಹೇಳಿದ್ದಕ್ಕೆ ನಿಮಗೆ ಗೊತ್ತಾಯಿತು, ಇಲ್ಲಾಂದರೆ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಮತ್ತು ಟ್ರಿಕ್ಸಿಂದ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು ಕೆಲಸ ಅಷ್ಟೇ. ಬಾರ್ಡರ್ 4ಅನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ನೋಡಿ 2 ಲೈನ್ಸ್ ಡ್ರಾ ಮಾಡಿಕೊಂಡೆ. ನಾನು ಅದಕ್ಕೆ ಹೇಳೋದು ಮಧ್ಯ ಸ್ಕಿಪ್ ಮಾಡಬೇಡಿ, ವಿಡಿಯೋನ ನೋಡ್ತಾ ಇರಿ. ನಾನು ಚಿಕ್ಕದಾದ ಟ್ರಿಕ್ಸ್ ಇರಬಹುದು ನಾನು ಹೇಳ್ಕೊಡ್ತೇನೆ ಅಂತ. ನೋಡಿ ಲೈನ್ 3 ಆಯಿತು. ಈಗ ಸ್ಕ್ಯಾಲಪ್ಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿನ ಕ್ಲೈಂಟ್ ಬಗ್ಗೆನೂ ಮಾತಾಡೋಣ. ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಬರೀರಿ, ಇಂಟ್ರೆಸ್ಟ್ ಇದೆ ಹೇಳಿ ಮ್ಯಾಮ್ ಅಂತ. ಸೊ ನಾನು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡ್ತೇನೆ.
ಹೇಗಿರುತ್ತೆ ನಾನು ಹೋಗಿರೋ ಜಾಗದಲ್ಲಿ, ಎಂತೆಂಥ ಕ್ಲೈಂಟ್ ಸಿಗ್ತಾರೆ ನನಗೆ ಅಂತ. ಮತ್ತು ನೋಡಿ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೇನೆ. ಸ್ಕ್ಯಾಲಪ್ ಆಯಿತು. ಈಗ ನೆಕ್ಸ್ಟ್ ಇಲ್ಲೊಂದು ಲೈನನ್ನು ಡ್ರಾ ಮಾಡಿದೆ ಈ ಥರ. ಈಗ ನೆಕ್ಸ್ಟ್ ಲೈನ್ ಡ್ರಾ ಮಾಡಿದ್ದೀನಿ. ಕೋನ್ ನಿಪ್ಪನ್ನು ಮಧ್ಯ ಮಧ್ಯ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಈಗ ನೋಡಿ ಸ್ಕ್ಯಾಲಪ್ 2 ಬಾರ್ಡ್ರಲ್ಲಿ ಮೇಲ್ಭಾಗದಲ್ಲಿ ಸ್ಕ್ಯಾಲಪ್ ಡ್ರಾ ಮಾಡಿಲ್ಲ. ಇನ್ನು 2 ಬಾರ್ಡ್ರ್ ಸೆಕೆಂಡ್ ಮತ್ತು ಫೋರ್ತಲ್ಲಿ ಮೇಲ್ಭಾಗದಲ್ಲೂ ಸ್ಕ್ಯಾಲಪ್ ಡ್ರಾ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನೋಡಬಹುದು. ಸರಿ, ನಾನು ನೋಡಿ 2 ಬಾರ್ಡ್ರಲ್ಲಿ ಮಾಡಿಲ್ಲ, 2 ಬಾರ್ಡ್ರಲ್ಲಿ ಮಾಡ್ತಾಯಿದ್ದೀನಿ. ಮತ್ತು 2 ಬಾರ್ಡ್ರ್ ಥಿನ್ ಆಗಿದೆ, 2 ಬಾರ್ಡ್ರ್ ಸೆಕೆಂಡ್ ಮತ್ತು ಫೋರ್ತ್ ಥಿಕ್, ಒಂಥರ ಅನ್ಬಹುದು ಕಟ್ ವರ್ಕ್ ಟೈಪ್ ಇದೆ. ಸೆಕೆಂಡ್ ಬಾರ್ಡ್ ಮತ್ತು 4 ಬಾರ್ಡರ್. ಈಗ ಜಲೇಬಿಯನ್ನು ಡ್ರಾ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲಾಸಲ್ಲೂ ಅಂತೀನಿ ಜಲೇಬಿ ಪ್ರಾಕ್ಟೀಸ್ ಇರಲಿ ಮಾಡಿ ಅಂತ. ಯಾಕೆ ಅಂದರೆ ಎಲ್ಲ ಡಿಸೈನಲ್ಲಿ ಯೂಸ್ ಆಗೋದು ಜಲೇಬಿ ಮತ್ತು ಸ್ಕ್ಯಾಲಪ್. ಲೀಫನ್ನು ಡ್ರಾ ಮಾಡಿದೆ ಮತ್ತು ಥರ್ಡ್ ಲೀಫ್. ಇದರಲ್ಲಿ ಸಿಂಗಲ್ ಲೈನ್ ಹಾಕಿದ್ದೀನಿ ನೋಡಿ ಬೇಕಾದರೆ. ಮತ್ತು ಜಲೇಬಿಯನ್ನು ಡ್ರಾ ಮಾಡಿದೆ ಮತ್ತು ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ ಮತ್ತು ಲೀಫ್. ಸರಿನಾ? ಲೀಫನ್ನು ಡ್ರಾ ಮಾಡಿದೆ. ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಆಪೋಸಿಟ್ ವರ್ಜನಲ್ಲಿ ಲೀಫನ್ನು ಡ್ರಾ ಮಾಡಿದೆ. ಈಗ ಇದನ್ನು ಫಿಲ್ ಮಾಡೋಣ. ಆರಾಮಾಗಿ ನಿಧಾನವಾಗಿ ಫಿಲ್ ಮಾಡ್ಕೊಂಡು ಹೋಗೋಣ. ಈ ಥರ ಫಿಲ್ ಮಾಡೋಣ. ನೋಡಿ, ಕ್ಲೀನಾಗಿ ಎಲ್ಲೂ ಗ್ಯಾಪ್ ಬಿಡಬಾರ್ದು. ಹಾಂ ಮ್ಯಾಮ್, ಇಂಟ್ರೆಸ್ಟ್ ಇದೆ, ಮಾತಾಡಿ ಕ್ಲೈಂಟ್ ಬಗ್ಗೆ ಎಲ್ಲ ಹೇಳ್ಕೊಡಿ, ಹೇಗೆ ಇರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ಕೊಡಿ ಅಂದರೆ ಮಧ್ಯೆ ಮಧ್ಯೆ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಅಲ್ವಾ? ಸೊ ಆಯಿತು, ಡಾಟ್ ಇಟ್ಟೆ. ಈಗ ಕೆಳಗಡೆ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಚಿಕ್ಕದಾದ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ವಿಡಿಯೋ ನಾನು ಕ್ಯಾಮ್ರಾನ ಝೂಮ್ ಮಾಡಿದ್ದೀನಿ, ಸೊ ಹಾಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈಗ ಥಿಕ್ಕಾದ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಈ ಥರ. ಈಗ ಬಾರ್ಡರ್ ನೋಡಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ಈಗ ಬಾರ್ಡರ್ 5 ಡ್ರಾ ಮಾಡ್ತಾಯಿದ್ದೀನಿ. ಮತ್ತು ಸಿಂಗಲ್ ಲೈನ್ ಮತ್ತು ಇನ್ನೊಂದು ಲೈನ್ ಡ್ರಾ ಮಾಡಿದೆ ಮತ್ತು ಸ್ಕ್ಯಾಲಪ್, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಚಿಕ್ಕದಾದ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಆರಾಮಾಗಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ? ಆಲ್ಮೋಸ್ಟ್ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಎಷ್ಟಾಗಿದೆ ಪ್ರಾಕ್ಟೀಸ್? ಕಂಪ್ಲೀಟ್ ಆಗಿದೆಯಾ? ಅಥವಾ ಸುಮ್ಮನೆ ವಿಡಿಯೋ ನೋಡ್ತೀರಾ, ಸುಮ್ಮನೆ ಆಗಿಬಿಡ್ತೀರಾ, ಪ್ರಾಕ್ಟೀಸ್ ಏನೂ ಮಾಡಲ್ಲ? ಯಾವಾಗಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಳ್ಳಿ, ವಿಡಿಯೋನ ಆನ್ ಮಾಡ್ಕೊಳ್ಳಿ. ಸರಿನಾ? ವಿಡಿಯೋ ಆನ್ ಮಾಡಿ ಸ್ವಲ್ಪ ನೋಡಿ, ಪಾಸ್ ಮಾಡಿ ಮತ್ತು ವಿಡಿಯೋನ ಮುಂದುವರಿಸಿ. ನೀವು ಪ್ರಾಕ್ಟೀಸ್ನ ಮುಂದುವರಿಸಿ ವಿಡಿಯೋ ನೋಡ್ತಾ. ಇಲ್ಲಾಂದರೆ ವಿಡಿಯೋ ನೋಡಿ ಆಫ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಂಡ್ರೆ ತುಂಬ ತಪ್ಪುಗಳು ಮಾಡ್ತೀರಾ ಪ್ರಾಕ್ಟೀಸ್ ಮಾಡೋವಾಗ. ಸೊ ಹಾಗಾಗಿ ಇದು ಟೀ ಬಾರ್ಡರ್ ಅಂತ ಹೇಳಬಹುದು, ಯಾಕಂದರೆ ಇದು ಟೀ ಡಿಸೈನಲ್ಲಿರುತ್ತೆ. ಸೊ ಇದು ಟೀ ಬಾರ್ಡರ್. ನೀವೇನು ಅಂತೀರಾ ಕಮೆಂಟ್ಸಲ್ಲಿ ಬರೀರಿ. ಇದು ಟೀ ಬಾರ್ಡರ್ ನೋಡಿ, ಈ ಥರ ಲೈನ್ ಸೇಮ್ ಟೀ ಅಂದ್ಕೊಳ್ಳಿ. ಟೀ ಹೇಗೆ ಉಲ್ಟಾ ಟೀ ಮತ್ತು ಸೀದಾ ಈ ಥರ ಟೀ ಸ್ಟ್ರೈಟ್ ಲೈನ್. ಮತ್ತು ನೋಡಿ, ಅದಕ್ಕೆ ಹೇಳ್ತೀನಿ ಲೈನ್ಸ್ ಯಾವಾಗಲೂ ಕರೆಕ್ಟಾಗಿ ಸ್ಟ್ರೈಟಾಗಿ ಹಾಕೋದನ್ನು ಕಲೀರಿ ಅಂತ. ಯಾಕಂದರೆ ವರ್ಟಿಕಲ್ ಲೈನ್ಸ್ ಮತ್ತು ಸ್ಟ್ರೈಟ್ ಲೈನ್ಸ್ ಎಲ್ಲ ಯೂಸ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈಗ ಲೈನನ್ನು ಡ್ರಾ ಮಾಡಿದೆ. ಈಗ ಈ ಲೈನ್ಗೆ ನಾನು ಥಿಕ್ ಲೈನ್ ಮಾಡ್ತಾಯಿದ್ದೀನಿ. ನಾನು ಒಂದೇ ಸತಿ ಪ್ರೆಸ್ ಮಾಡಿಕೊಂಡು ಲೈನನ್ನು ಥಿಕ್ ಮಾಡ್ತೀನಿ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಬರಲ್ಲ. 2 ಲೈನ್ ಡ್ರಾ ಮಾಡಿ ಮತ್ತು ಅದ್ರ ಮಧ್ಯ ಥಿಕ್ಕನ್ನು ಲೈನನ್ನ ಡ್ರಾ ಮಾಡಿ. ಸರಿನಾ?
ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ. ಈ ಥರ ಥಿನ್ ಲೈನ್ ಡ್ರಾ ಮಾಡಿಕೊಂಡೆ. ಇದರ ಮಧ್ಯದಲ್ಲಿ ಪ್ರೆಸ್ ಮಾಡಿ ಥಿಕ್ಕನ್ನು ಮಾಡ್ತಾಯಿದ್ದೀನಿ. ಈ ಥರ ನೀವು ಮಾಡಿ. ಸ್ವಲ್ಪ ಬಿಗಿನರ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ಚಿಕ್ಕ ಚಿಕ್ಕದಾದ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ಲೈನ್ಗೆ ಟಚ್ ಮಾಡಿಕೊಂಡು ಸ್ಕ್ಯಾಲಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಹೇಗಿದೆ ಬಾರ್ಡರ್, 5 ಬಾರ್ಡರ್ ಹೇಗಿದೆ, ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟಲ್ಲಿ ಬರೀರಿ ಹೇಗಿದೆ ನನ್ನ ಡಿಸೈನ್, ನಾನು ಹೇಳ್ಕೊಡೋದು ಹೇಗೆ, ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನಾನು ಮಾತಾಡೋದ್ರಲ್ಲಿ ಪ್ಲೀಸ್ ಕ್ಷಮಿಸಿ ಎಲ್ಲರೂ. ಮತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ವಿಷಯನೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ವಿಡಿಯೋನಲ್ಲಿ ನಾನು ಅದೇ ತಿಳಿಸ್ಕೊಡೋದು. ಮತ್ತು ನಾಳೆ ಸಿಗೋಣ. ಎಲ್ಲರಿಗೂ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ, ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭ ರಾತ್ರಿ.